ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಂತ ಅನ್ಕೊಳತ್ತೀನಿ. ಸೊ ಇವತ್ತಿನ ದಿನ ಯಾವ ಥರ ಕಳೀತೈತಿ ಏನೋ ಪ್ರತಿಯೊಂದು ನೋಡೋಣಂತ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಇವತ್ತ ನಮ್ಮ ಮನೆಗೆ ಕಾರ್ತಿಕ್ ಬಂದ. ನಾವು ವಾಪಸ್ ಊರಿಗೆ ಹೋಗಿದ್ದ. ಅಮ್ಮ ಕಾರ್ತಿಕ ಇಬ್ಬರು ಸೇರಿ ಊರಿಗೆ ಹೋಗಿದ್ರು. ಸೊ ಕಾರ್ತಿಕ್ ನಿನ್ನೆ ಬಂದಾನ. ಇವತ್ತು ಅಮ್ಮ ಬರ್ಬೋದು, ಡೌಟ್ ಅಂತ. ನಾಳೆ ಆದರೂ ಬರ್ಬೋದು, ಇವತ್ತಾದರೂ ಬರ್ಬೋದು ಅಂತ. ಸೊ ನೋಡೋಣಂತೆ. ಆ್ಯಕ್ಚುಲಿ ಇವಾಗ ಭಾಳ ಲೇಝಿ ಆಗಿಬಿಟ್ಟಿದ್ದೆ ನೋಡ್ರಿ ನಾನು. ಅಂದರೆ ಆ್ಯಕ್ಟಿವ್ ಅನ್ನೋದೇ ಇರಲಿಲ್ಲ. ಆಮೇಲೆ ಮೇನ್ ಡಿಸಿಪ್ಲಿನ್ ಅನ್ನೋದು ಇರಲಿಲ್ಲ. ಸೊ ಮಾರ್ನಿಂಗ್ ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಊಟ ಮಾಡಬೇಕು, ಇಷ್ಟು ಗಂಟೆ ಟಿಫನ್ ಮಾಡಬೇಕು. ಸೊ ಈ ಥರ ಏನೂ ಇರಲೇ ಇಲ್ಲ. ಸೊ ಇನ್ನು ಮ್ಯಾಲಿಂತ ಅಮ್ಮನೂ ಬರತ್ತಾರ. ಸೊ ಒಂದು ಸ್ವಲ್ಪ ಡಿಸಿಪ್ಲಿನ್ ಬರ್ತೈತಿ. ಅದಕ್ಕೆ ಮನೆಯೊಳಗೆ ದೊಡ್ಡವ್ರು ಇರ್ಬೇಕಂತ ಹೇಳ್ತಾರಲ್ಲ, ಇದ್ರ ಸಂಬಂಧ ನೋಡ್ರಿ. ಸೊ ಇವಾಗ ಇವರು ಗುಡಿಗೆ ಹೊಂಟಾರ. ಹಾಂ ರೀ, ಹಾಯ್. ತಿಮ್ಮಪ್ಪನ ಗುಡಿಗೆ ಹೊಂಟಾರ. ತಿಮ್ಮಪ್ಪಂದು ಭಕ್ತರು ಇವರು. ತಿಮ್ಮಪ್ಪ ಇವ್ರ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು. ಇವತ್ತ ನಾನು ಬರ್ತಿದ್ನಲ್ರಿ. ಹಂಗಂದ ಹೋಗುನಲ್ಲ. ಸಾಯಂಕಾಲನ ಮೇನ್ ಪೂಜೆ ಇರೋದದು ಜಾಸ್ತಿ. ಹಾಂ ಹಾಂ, ಈ ಕಡೆ ತಿರುಗ್ರಿ. ಈ ಕಡೆ ತಿರುಗ್ರಿ. ನಿಂದು ಡ್ರೆಸ್ ಈ ಜೂಡಿಯೋ ಒಳಗೆ ತಗೊಂಡಿ ಮಸ್ತ್ ಕಾಣಿಸತ್ತಲ್ಲ. ನಾನು ಸೆಲೆಕ್ಟ್ ಮಾಡೀನಿ ಇದನ್ನ. ಭಾಳ ಇಷ್ಟ ಆಗಿತ್ತು ನನಗೆ. ಚೆನ್ನಾಗಲ್ಲ? ಫುಲ್ ತರಿಸ್ತಾನ ಮಾಡೀನಿ. ಬೆವರ್ ಬೆವರ್ ಬೆವರ್. ಬರ್ತೀನಿ. ಬಾಯ್ ಬಾಯ್ ಶಿವ್. ನಮ್ಮ ಕಾರ್ತಿಕ್ ಏನು ಮಾಡತ್ತಾನ ನೋಡೋಣ ಬರ್ರಿ ಫ್ರೆಂಡ್ಸ್. ನಮ್ಮ ಕಾರ್ತಿಕನ ಮೇಲಿಂತ ಲಾಗ್ನಾಗ ಮಾತಾಡ್ತೀನಿ ಅಂತ ಹೇಳ ನನ್ನ ಮುಂದೆ. ಹಾಯ್ ಮಾಡ್ಕಾರ. ನಮಸ್ಕಾರ ಎಲ್ಲರಿಗೂ. ನಮ್ಮ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಎಲ್ಲ ಮಾಡ್ರಿ. ಒಟ್ಟು ಡಿ ಬಾಸ್ ಸೆಲೆಬ್ರಿಟಿ ರೀ ಅಮ್ಮ. ಡಿ ಬಾಸ್ ಫ್ಯಾನ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಕಾರ್ತಿಕನ್ನ ಡೈಲಿ ನೋಡ್ಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅಡ್ಡನ ಐತಲ್ಲ ಇಲ್ಲ, ಆಡತೈತಿ. ಹೋಗಿ ಬನ್ನಿ. ಬಾಯ್ ಬಾಯ್ ಶಿವ್. ಹೋಗಿ ಬನ್ನಿ, ಹೋಗಿ ಬನ್ಸ್ ತಗೊಂಡ್ಬನ್ನಿ. ಮನ್ಯಾಗ ಉಪ್ಪಿಟ್ಟು ಮಾಡಿ ನಡಿಯಲ್ಲಿ. ಉಪ್ಪಿಟ್ಟು ಬೇಸರ ಅಂತ ನೋಡ್ರಿ ಅವ್ನಿಗೆ. ಬನ್ಸ್ ತಿಂತಾನ. ನಾನು ನಮ್ ಕಾರ್ತಿಕ್ ಹೋಗ್ಕನಂದ್ ಬಡ ಬಡ ಉಪ್ಪಿಟ್ಟು ಮಾಡ್ಬೇಕಂತ. ಬನ್ಸ್ ಕಾರ್ತಿಕ್ ಇವ. ಉಪ್ಪಿಟ್ಟಿಗೆ ಇಲ್ಲೆಲ್ಲ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡೀನಿ. ಚಿಲ್ಲಿ, ಆನಿಯನ್ ಮತ್ತು ಕರಿ ಲೀವ್ಸು. ಸೊ ಇವು ಮೂರನ್ನು ತೊಗೊಂಡಿನಿ ನಾನು ಇವಾಗ ಮಾಡೋಣಂತ. ನಾನು ಯೂಶ್ವಲಿ ವೆಜಿಟೇಬಲ್ಸ್ ಏನೂ ಹಾಕೋದಿಲ್ಲ ನಾವು ಉಪ್ಪಿಟ್ಟಿಗೆ. ಜಸ್ಟ್ ಇಷ್ಟ ಹಾಕಿರ್ತೀವಿ. ಕೊತ್ತಂಬರಿ ಒಂದು ಹಾಕ್ಬೇಕು. ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಲಂಚಿಗೆ ಇವತ್ತು ಸೊ ಇವತ್ತು ಲಂಚ್ ಬಂದು ಆಲೂಗಡ್ಡೆ ಕುರ್ಮಾ, ಅದ್ರ ಜೊತೆಗೆ ಚಪಾತಿನೂ ಐತಿ. ಹಂಗೆ ದೋಸಾನು ಮಾಡತ್ತೀನಿ. ನಾರ್ಮಲ್ ಆಗಿ ಆಲೂಗಡ್ಡೆ ಪಲ್ಯ ಕುದಿಸಿ ಮಾಡ್ತೇವಲ್ರಿ. ಸೊ ಅದನ್ನ ತಿಂದು ಬೋರ್ ಆಗ್ಬಿಟ್ಟೈತಿ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಅನ್ಕೊಂಡೇನಿ. ಸೊ ಹಾಗಾಗಿ ಮಾಡತ್ತೇನೆ ನೋಡ್ರಿ. ಇವಾಗ ಆಲೂಗಡ್ಡೆ ಕುರ್ಮಾ ಮಾಡಕ್ಕೆ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ನಾನು ಆಲ್ರೆಡಿ. ಬಾಯಲ್ಲಿ ಸೊ ಆಲೂ ಕುರ್ಮಾ ಮಾಡೋಕ್ಕೆ ಇಲ್ಲೇ ಪೊಟ್ಯಾಟೋನ ಎಲ್ಲ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ. ಅದಾದಮೇಲೆ ಇಲ್ಲೇ ಆನಿಯನ್ ಐತಿ, ಆಮೇಲೆ ಕರಿ ಲೀವ್ಸ್ ಐತಿ, ಆಮೇಲೆ ಇಲ್ಲೇ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡೆ ನಾನು ಕೊಬ್ಬರಿದು. ಸೊ ಈ ಕೊಬ್ಬರಿ ಪೇಸ್ಟ್ ಒಳಗೆ ಕೊಬ್ಬರಿ, ಆಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಜೀರಿಗೆ, ಸೊ ಎಲ್ಲನೂ ಹಾಕಿ ಮಿಕ್ಸಿ ಮಾಡೀನಿ ಇದನ್ನ. ಸೊ ಅದಾದಮೇಲೆ ಇಲ್ಲೆಲ್ಲ ಸ್ಪೈಸಸ್ ಅದಾವು. ಸೊ ಇವಾಗ ಮಾಡಬೇಕು ಆಲೂಗಡ್ಡೆ ಕುರ್ಮಾ. ಮಸ್ತ್ ತಿನ್ನಬೇಕು. ಎಗ್ ಮಾಡ್ಬೇಕಿಲ್ವ? ಇವತ್ತ ಇದು ಇಟ್ಲ ಏಕಾದಶಿ ಐತಿ. ಸೊ ಹಾಗಾಗಿ ಇವತ್ತ ನಾನ್ ವೆಜ್ ಇಲ್ಲ, ಎಗ್ಗು ಮಾಡೋಕ್ಕಾಗಲ್ಲ ಇವತ್ತು. ಎಗ್ ನಾನ್ ವೆಜ್ ಏನ? ಹಾಂ, ಎಗ್ ನಾನ್ ವೆಜ್ ಏನ? ಓ ಸೈಂಟಿಫಿಕಲಿ ಹಿ ಈಸ್ ಟಾಕಿಂಗ್ ಅಬೌಟ್ ಸೈಂಟಿಫಿಕಲಿ.
ಇವಾಗ ದೋಸೆ ಮಾಡಕ್ಕೆ ಇಲ್ಲೇ ಹಂಚು ಕಾಯಕ್ಕೆ ಇಟ್ಟಿನಿ ನೋಡ್ರಿ ನಾನು. ಇಲ್ಲೇ ಹಿಟ್ಟನ್ನು ರೆಡಿ ಐತಿ. ಇವಾಗ ಮಸ್ತ್ ಬಿಸಿ ಬಿಸಿ ದೋಸೆ ಮಾಡೋಣಂತ. ಹೆಂಗಾಗ್ತಾವ ನೋಡೋಣ ಬರ್ರಿ. ಆ್ಯಕ್ಚುಲಿ ಫಸ್ಟಿಗೆ ಸ್ವಲ್ಪ ಸಣ್ಣದು ಹಾಕ್ತೀನಿ, ಅಂದ್ರೆ ಸ್ಟಾರ್ಟಿಂಗ್ ಎದ್ದೇಳಲ್ಲ ದೋಸೆ, ಆಮೇಲೆ ಎದ್ದೇಳ್ತಾವೆ. ಸೊ ಹಾಗಾಗಿ ಫಸ್ಟಿಗೆ ಯಾಕಷ್ಟು ವೇಸ್ಟ್ ಮಾಡೋದು, ಸ್ವಲ್ಪ ಸಣ್ಣದು ಹಾಕ್ತೀನಿ, ಹಂಗೆ ದಪ್ಪು ಹಾಕ್ತೀನಿ. ಅದಾದಮೇಲೆ ಮಸಾಲ ದೋಸೆ ಥರ ಹಾಕ್ತೀನಿ. ಅದ ದೋಸೆ ಅಯ್ಯಯ್ಯ ಹತ್ಕೊಂಡಿತ್ತು. ಇವಾಗ ಕರೆಕ್ಟ್ ಆಯ್ತು. ಇದ್ರಾಗ ಅನ್ಸಾತೈತೆ ನೋಡ್ರಿ. ಆ್ಯಕ್ಚುಲಿ ಕಡ್ಲಿಬೇಳೆ ಏನೋ ಕಡಿಮೆ ಆಗೈತೆ ಅಂತ ಅನ್ನಿಸ್ತೈತಿ. ಸೊ ಅದಕ್ಕೆ ವೈಟ್ ಕಾಣಿಸತೈತಿ. ಇವಾಗ ಮಸಾಲ ದೋಸೆ ಹಾಕಿನಿ ನೋಡ್ರಿ. ಸೊ ಇವಾಗ ದೋಸೆ ತಿನ್ನಕ್ಕೆ ಕರಿಯೋಣಂತ. ಇವಾಗ ಮಸಾಲ ದೋಸೆ ಆಯ್ತು. ಆ್ಯಕ್ಚುಲಿ ಇವರಿಗೆ ಮಸಾಲ ದೋಸೆ ಅಷ್ಟೇ ಸೇರ್ತೈತಿ, ಈ ಥರ ಬ್ರೆಡ್ ದೋಸೆ ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ದೋಸೆ ಮಾಡತ್ತೀನಿ. ಆಗೈತೆ ರೀ ಬಾ. ಎಸ್, ನಿಂಗೆ ಮಸಾಲ ದೋಸೆ ಅಷ್ಟೇ ಇಷ್ಟ ಆಗುತ್ತಲ್ಲ? ಇಲ್ಲ, ಅದು ಫಸ್ಟಿಗೆ ಅದು ಹತ್ಕೊಂತಲ್ಲ, ಹಾಗಾಗಿ ಈ ಥರ ಮಾಡೀನಿ. ಇದು ಮಸಾಲ ದೋಸೆ ಮಾಡೀನಿ. ಸೊ ರೀ ಇನ್ನೊಂದೇನಂದ್ರೆ ನೀನೊಂದು ದೋಸೆ ಮಾಡ್ರಿ ಹೆಂಗೆ ಹಾಕ್ತೀರಂತ ನೋಡಿ. ಹೆಂಗೆ ಹಾಕ್ತೀನಿ ನೋಡ್ತೀನಂತೆ, ಎಲ್ಲ ಮಾಡ್ಕೊಡ್ತೀನಿ. ಸೊ ಇವಾಗ ಇವ್ರು ದೋಸೆ ಹಾಕಕತ್ತಾರ, ನೋಡು ಯಾವ ಥರ ಹಾಕ್ತಾರ. ಅಯ್ಯೋ ಹಂಗ ಹೋಟೆಲ್ನಾಗ ನೋಡಿಲ್ಲ ನೀ? ಹೋಟೆಲ್ನಾಗ ಹೆಂಗೆ ಮಾಡ್ತಾರೆ ಅದ್ರ ಒಳಗೆ ಬೆಟರ್ ಹಿಂಗನ ಹಾಕೊಂಡು ಅಂದ್ರು ನೋಡೋಣ ಅಂತ ಯಾವ ಥರ ಇದನ್ನ ಕಾರ್ತಿಕ್ಗೆ ಕೊಡೋಣ ಅಂತ. ಹಾಂ ಸಾಕು ಬಿಡ, ಸಾಕು 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 ಸಾಕು, ಹಂಗೆ ಕವರ್ ಮಾಡ್ಬೇಡಪ್ಪ, ಬೇಡ ಸಾಕು. ಸೊ ಇವಾಗ ಆಯಿಲ್ ಹಾಕಕತ್ತೀನಿ. ನೈಸ್. ಹಾಕಿದ ದೋಸೆ ಎದ್ದೇಳ್ತೈತೆ ಇಲ್ಲ ನೋಡೋಣ ಅಂತ ಚೆಕ್ ಮಾಡೋಣ. ಆಲೂಗಡ್ಡೆ ಕುರ್ಮಾ ಮಾಡೀನಿ ಅದ್ರ ಜೊತೆ. ಸೊ ಅದನ್ನ ಆಕ್ಚುಲಿ ಕುರ್ಮಾ ಏನಾಗ್ಬಿಟ್ಟದಂದ್ರೆ ಗ್ಯಾಸಿನ ಮೇಲೆ ಇಟ್ಟು ಹೋಗ್ಬಿಟ್ಟಿನಿ ನಾನು. ಅದು ಫುಲ್ ಹೊತ್ತಕತ್ಬಿಟ್ಟಿತ್ತೆ. ಇನ್ನೇ ಪುಣ್ಯ ಫುಲ್ ಆಗಿರ್ಲಿಲ್ಲ, ಹೊತ್ತಿರ್ಲಿಲ್ಲ. ಹೌದನ್ನ ಚಲೋ ಆಗಿಲ್ಲ ರೀ. ಇನ್ನು ತಿಂದೇ ಇಲ್ಲ. ಇವ್ರು ಮಾಡಿರೋಂಥದ್ದು ಸ್ವಲ್ಪ ಕಟ್ಟಾಯ್ತು, ಈ ಥರ ಆಯ್ತು. ಹೆಂಗಾಗೈತ್ರಿ ಪಲ್ಯ ಮತ್ತು ದೋಸೆ? ಚಲೋ ಆಗೈತೆ. ಕಾರ್ತಿಕ್ಗೂ ಹಾಕ್ತೀನಿ. ಕಾರ್ತಿಕ ನೀನು ಹಾಕೋಬಾ ರೀ. ಒಂದು ಚಪಾತಿನೂ ಇದು ಮಾಡೋದು, ಚಪಾತಿನೂ ತಿನ್ನ ಅದ್ರ ಜೊತೆ. ಆಮೇಲೆ ಈಗ ಮಾಡತ್ತೀನಿ ಬಾರ್ಲಾ. ನಮ್ಮ ಕಾರ್ತಿಕಂದು ಇದ ಪ್ರಾಬ್ಲಮ್ ನೋಡ್ರಿ. ಯಾವಾಗ ಊಟಕ್ಕೆ ಕರಿತೀವಿ ಯಾವಾಗ ಬರುದೇ ಇಲ್ಲ ಒಟ್ಟ. ಆಮೇಲೆ ಆಮೇಲೆ ಅಂತ ಹೇಳ್ತಾನ. ಸೊ ಇವಾಗ ಈವ್ನಿಂಗ್ ಆಗೈತಿ. ನಾವು ತಿಮ್ಮಪ್ಪನ ಗುಡಿಗೆ ಹೊಂಟೀವಿ. ಅದು ಗೋಪನ್ ಕೊಪ್ಪದ ಸೈಡ್ ಬರ್ತೈತಿ. ಸೊ ಅಲ್ಲಿ ಹೊಂಟೀವಿ ನಾವು. ಇವತ್ತು ವೈಕುಂಠ ಏಕಾದಶಿ ಐತಲ್ಲ, ಸೊ ಹಾಗಾಗಿ ತಿಮ್ಮಪ್ಪನ ದರ್ಶನ ತಗೊಂಡು ಬಂದ್ರಾಯ್ತು ಅಂತ ಅಂದ್ಕೊಂಡು ಹೊಂಟೇವಿ ನೋಡ್ರಿ. ಇವಾಗ ಹೋಗುನಂತ. ಇವತ್ತು ಅಲಂಕಾರನೂ ಚೆನ್ನಾಗಿ ಮಾಡಿರ್ತಾರಲ್ಲಿ ತಿಮ್ಮಪ್ಪಗೆ, ಏಕಾದಶಿ ಐತಂತ ಹೇಳಿ. ಸೊ ಇವಾಗ ಹೋಗೋನು ಪಟಾಪಟ ಅಂತ ದರ್ಶನ ಮಾಡ್ಕೊಂಡು ಬರೋನು. ಹಂಗೆ ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ. ಇವತ್ತೇನಷ್ಟು ಮಳೆನೂ ಇಲ್ಲ, ಆರಾಮ್ ಸಿರಿ ಹೋಗ್ಬೋದು. ಇವತ್ತ ಮಳೆ ಇಲ್ಲ, ಆರಾಮ್ ಸಿರಿ ಹೋಗ್ಬೋದು. ಹಾಂ, ಸೊ ಇವಾಗ ಹೋಗೋನು ನಡ್ರಿ. ಇಲ್ಲೇನು ನಾಯಿ ನಮ್ಮ ಮನ್ಯಾಗ ಮನುಷ್ಯರ್ಕಿನ್ನ ಜಾಸ್ತಿ ನಾಯಿನ ಅದ ಅಲ್ಲ ರೀ. ನಮ್ಮ ಮನ್ಯಾಗ ನಮ್ಮ ಏರಿಯಾದಾಗ ಮನುಷ್ಯರ್ಕಿನ್ನ ಜಾಸ್ತಿ ನಾಯಿನ ಅದ. ಇಲ್ಲೊಂದು ಮಕ್ಕೊಂಡೈತಿ. ಎಲ್ಲಿ ಕಾರ್ ಸಿಕ್ತೈತೆ ಅಲ್ಲೆಲ್ಲಿ ಮಕ್ಕೊಂಡ್ಬಿಡ್ತಾವ. ಇಲ್ಲೇ ಸಿದ್ದಪ್ಪಜ್ಜನ ಗುಡಿ ಬಂತು ನೋಡ್ರಿ. ಈಗ ಇನ್ನೂ ಒಂದು ಐತಿ ಸಿದ್ದಪ್ಪಜ್ಜನ ಗುಡಿ, ಆ ಸೈಡ್ ಐತದು. ಇದು ಉಡುವಿ ಚನ್ನಬಸವೇಶ್ವರ ಗುಡಿ ಐತಿ ನೋಡ್ರಿ. ಇಲ್ಲಿ ಉನ್ಕಲ್ ಕೆರಿ ಐತಿ. ಸೊ ಇವಾಗ ಹಿಂಗ ಮುಂದೆ ಹೋದ್ರೆ ಉನ್ಕಲ್ ಗಾರ್ಡನ್ ಬರ್ತೈತಿ. ಬೋಟ್ ನೋಡ್ರಿ ಅಲ್ಲಿ ಹೆಂಗೆ ಕಾಣಿಸತೈತಿ. ಅಷ್ಟು ಕ್ಲಿಯರ್ ಕಾಣಿಸೋದಿಲ್ಲ, ಲೈಟಿಂಗ್ಸ್ ಎಲ್ಲ ಐತಿ, ಚೆನ್ನಾಗಿ ಕಾಣಿಸತೈತಿ. ಬಟ್ ನಾವು ಎಲ್ಲ ನೋಡಾತೇವಲ್ಲ
ಇದ ನೋಡ್ರಿ ಉಣ್ಕಲ್ ಗಾರ್ಡನ್. ಇವಾಗ ಜಸ್ಟ್ ತಿಮ್ಮಪ್ಪನ ಗುಡಿಗೆ ಬಂದಿ ನೋಡ್ರಿ. ಇಷ್ಟೊಂದು ರಶ್ ಐತಲ್ಲ. ಇದ ನೋಡ್ರಿ ವೆಂಕಟೇಶ್ವರ ದೇವಸ್ಥಾನ. ಇವಾಗ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ಇವತ್ತು ಏಕಾದಶಿ ಇರೋದ್ರಿಂದ ಜಾಸ್ತಿ ಜನ ಬಂದಾರ. ಇಲ್ಲೆಲ್ಲ ತುಂಬ ಆಟೋ ಬೈಕ್ಸ್ ಎಲ್ಲ. ಆ ಕಡೆ ಲಿಫ್ಟ್ ಐತಿ, ಲಿಫ್ಟ್ ಯೂಸ್ ಮಾಡ್ಬೋದು. ಯೂಶುವಲಿ ಇಷ್ಟೊಂದು ರಶ್ ಇರಂಗಿಲ್ಲ. ಸೊ ಇವತ್ತ ಭಾಳ ಜನ ಭಕ್ತರು ಬಂದಾರ ಏಕಾದಶಿ ಅಂತೇಳಿ. ಹಂಗೇನಾರ ನೀವು ಬರೋದಿದ್ರೆ ಇಲ್ಲಿ ಬಸ್ ಫೆಸಿಲಿಟಿ ಇಲ್ಲ. ಸೊ ನೀವು ಓನ್ ವೆಹಿಕಲ್ ತೊಗೊಂಡ ಬರ್ಬೇಕು, ಇಲ್ಲ ಆಟೋದಾಗಾದ್ರೂ ಬರ್ಬೋದು. ಇವಾಗ ಹೋಗೋಣ ನಡ್ರಿ. 3rd ಫ್ಲೋರ್ ಒಳಗೆ ಐತಿ ಇದು ದೇವಸ್ಥಾನ. ನಮಗೆ ಈ ದೇವಸ್ಥಾನದೊಳಗೆ ಪ್ರಸಾದ ಕೊಟ್ಟರು ನೋಡ್ರಿ ಇಲ್ಲಿ. ಸೊ ಈ ಪ್ರಸಾದ ತಿನ್ಬೇಕು ಇವಾಗ. ಪ್ರಸಾದದ್ದು ಟೇಸ್ಟ್ ಬೇರೆ. ಚಪ್ಪಲಿ ಎಲ್ಲಿ ಬಿಟ್ಟಾರ ಸರ್ಚ್ ಮಾಡಕತ್ತಾರ. ಇಲ್ಲಿ ದೊಡ್ಡ ಎಲ್ಲದಾವ ನೋಡಿ. ದೊಡ್ಡ ಚಪ್ಪಲಿ ಎಲ್ಲದಾವ ಅಲ್ಲಿರ್ತಾವ. ಯಾರು ಹಾಕೊಂಡು ಹೋದ್ರ? ಯಾವ್ದಾರ ಹೊಸ ಹಾಕೊಂಬಂದಿದ್ದ? ಬೈಕಲ್ಲಿ ಹಚ್ಚಿರ? ಅಲ್ಲಿ ಹಚ್ಚಿರ? ಯಾರವ್ರು ಹಾಕೋಬೇಡ ಮತ್ತೆ. ನಿನ್ವನ ಮನೆ ತೊಗೊಂಡಿನಿ, ಅದು ಕನ್ಫ್ಯೂಸ್ ಆಗೈತೆ. ಎಲ್ಲಿ ಹಚ್ಚಿರ? ಹೆಂಗೆ ಹೋಗ್ತಿರಿ ಇಲ್ಲಿ? ಹಿಂಗೆ ಜಾಗ ಬಿಟ್ರ ಇಷ್ಟು ಹೆಂಗೆ ಬೇಕಾದಂಗೆ ಹಚ್ಚಾರ ನೋಡ. ಅಲ್ಲ ಹೆಂಗೆ ಬೇಕಾದಂಗೆ ಹಚ್ಚಾರ. ಹೋಗಾಕ ಎಲ್ಲ ದಾರಿ ಬೇಕಲ್ಲ. ತಿಮ್ಮಪ್ಪನ ಗುಡಿ ಒಳಗೆ ದರ್ಶನ ಮುಗಿಸ್ಕೊಂಡು ಅದಾದ್ಮೇಲೆ ಮನೆಗೆ ಬಂದು ಇವಾಗ ಮತ್ತೆ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೊಂಟೇವಿ. ಇವತ್ತು ಸಾಟರ್ಡೆ ಅಲ್ಲ, ಅಯ್ಯಪ್ಪ ಸ್ವಾಮಿ ಗುಡಿಯಾಗ ಪೂಜೆ ಇರ್ತೈತಿ. ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಅಲ್ಲೇ ಪ್ರಸಾದ ಇತ್ರಿ. ಸೊ ಅದನ್ನು ತಗೊಂಡು ವಾಪಸ್ ಮನೆಗೆ ಬಂದ್ವಿ ನಾವು. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.